ಗಂಗಾವತಿ ನಗರದ ಹಿರೇಜಂತಕಲ್ ವಿರುಪಾಪುರದ ಆರ್ಯವೈಶ್ಯ ಸಮಾಜದ ವತಿಯಿಂದ ಶ್ರೀ ಕನ್ನಿಕಾ ಪರಮೇಶ್ವರಿ ಆತ್ಮಾರ್ಪಣಾ ದಿನಾಚರಣೆ ಆಚರಿಸಲಾಯಿತು. ಅಧ್ಯಕ್ಷರಾದ ದಾರೋಜಿ ನಾಗರಾಜ್ ಶೆಟ್ಟಿ ಅವರು ಮಾತನಾಡಿ, ಆರ್ಯವೈಶ್ಯ ಸಮಾಜದ ವತಿಯಿಂದ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತಾದಿಗಳು ಪಾಲ್ಗೊಂಡು ದೇವಿಯ ತ್ಯಾಗವನ್ನು ಸ್ಮರಿಸಿದರು. ಬೆಳಿಗ್ಗೆಯಿಂದಲೇ ದೇವಸ್ಥಾನದಲ್ಲಿ ದೇವಿಗೆ ಅಭಿಷೇಕ, ಲಕ್ಷ್ಮಾರ್ಚನೆ ಹಾಗೂ ವಿಶೇಷ ಅಲಂಕಾರಗಳನ್ನು ಮಾಡಲಾಯಿತು. ಮಧ್ಯಾಹ್ನ ದೇವಿಯ ಆತ್ಮಾರ್ಪಣೆ ಐತಿಹಾಸಿಕ ಘಟನೆಯನ್ನು ಸ್ಮರಿಸುತ್ತಾ ನಿಟ್ಟಿನಲ್ಲಿ ಹೋಮ ಮತ್ತು ಮಹಾಮಂಗಳಾರತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವಿಯು ಸಮಾಜದ ಗೌರವ ಮತ್ತು ಮಹಿಳಾ ಸ್ವಾಭಿಮಾನಕ್ಕಾಗಿ ಅಗ್ನಿ ಪ್ರವೇಶ ಮಾಡಿದ ದಿನವನ್ನು ಆತ್ಮದಿನವಾಗಿ ಅತ್ಯಂತ ಶಿಸ್ತಿನಿಂದ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಸಮಾಜದ ಮುಖ್ಯಸ್ಥರಾದ ಡಾರೋಜಿ ರಂಗಣ್ಣ ಶೆಟ್ಟಿಯವರು ಮಾತನಾಡಿ, ವಾಸವಿ ದೇವಿಯು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ಅಧರ್ಮದ ವಿರುದ್ಧ ಅಹಿಂಸೆಯ ಹಾದಿಯಲ್ಲಿ ಹೋರಾಡಿ ತನ್ನ ತತ್ವಗಳಿಗಾಗಿ ಪ್ರಾಣತ್ಯಾಗ ಮಾಡಿದ ದೇವಿಯ ಆದರ್ಶಗಳು ಇಂದಿನ ಸಮಾಜಕ್ಕೆ ಅತ್ಯಗತ್ಯ. ಅವರ ಜೀವನ ಸಂದೇಶವಾದ ಅಹಿಂಸೆ, ಧರ್ಮ ರಕ್ಷಣೆ ಮತ್ತು ದೇಶ ಪ್ರೇಮವನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು ಎಂದು ತಿಳಿಸಿದರು. ನಗರೇಶ್ವರ ದೇವಸ್ಥಾನದಿಂದ ದೇವಿಯ ಭವ್ಯ ಮೆರವಣಿಗೆಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಸಲಾಯಿತು. ಭಜನಾ ತಂಡಗಳು ಮತ್ತು ಭಕ್ತರ ಜಯಘೋಷಗಳ ನಡುವೆ ದೇವಿಯ ಮೆರವಣಿಗೆ ವಾಸವಿ ದೀಕ್ಷಾ ಮಾಲಾಧಾರಿಗಳಿಂದ ಹಿರೇಚಂತಕಲ್ ವಿರುಪಾಪುರ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದವರೆಗೂ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ, ನಗರಸಭೆಯ ಮಾಜಿ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ, ದಾರೋಜಿ ಮಲ್ಲಿಕಾರ್ಜುನ್ ಶೆಟ್ಟಿ, ನವ ಬೃಂದಾವನ ಭಜನಾ ಮಂಡಳಿಯ ಅಧ್ಯಕ್ಷರಾದ ದಾರೋಜಿ ನರಸಿಂಹಶೆಟ್ಟಿ, ವಾಸವಿ ಯುವಜನ ಸಂಘದ ಅಧ್ಯಕ್ಷ ಮಂಜುನಾಥ್, ಶ್ರೀವಾಸವಿ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ರುಕ್ಮಿಣಿ, ಸಮಾಜದ ಮುಖಂಡರಾದ ಜಿಆರ್ಎಸ್ ಸತ್ಯನಾರಾಯಣ, ದಾರೋಜಿ ವೆಂಕಟೇಶ್, ಎನ್ ಗಂಗಾಧರ್, ಆನೆಗುಂದಿ ಗೋಪಾಲ ಶೆಟ್ಟಿ, ದಮ್ಮೂರ ಸುರೇಶ್, ದಾರೋಜಿ ಶಂಭುಲಿಂಗ, ದಮ್ಮೂರ ನಾಗರಾಜ್, ಶಿರಹಟ್ಟಿ ಚಂದ್ರಶೇಖರ, ಶಿರಹಟ್ಟಿ ಗೋಪಾಲ ಶೆಟ್ಟಿ, ಇಲ್ಲೂರು ರವಿಕುಮಾರ್ ಸೇರಿದಂತೆ ಆರ್ಯ ವೈಶ್ಯ ಸಮಾಜದ ಸುತ್ತಮುತ್ತಲಿನ ಗ್ರಾಮಸ್ಥರು, ಹಿರಿಯರು, ಮುಖಂಡರು ಭಾಗವಹಿಸಿದ್ದರು. ವರದಿ ಶರಣಪ್ಪ, ಗಂಗಾವತಿ. ನಗರದಲ್ಲಿ ಬಹಳ ಪವಿತ್ರವಾದಂಥ ಕಾರ್ಯ ನಮ್ಮ ಈ ಜಂತಕಲಿನ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೀತಾ ಇದೆ. ತಾಯಿ ಕನ್ನಿಕಾ ಪರಮೇಶ್ವರಿ ಆತ್ಮಾವತಿ ಅಗ್ನಿ ಪ್ರವೇಶ ಮಾಡಿದಂಥ ದಿನ, ಪವಿತ್ರವಾದಂಥ ದಿನ ಮತ್ತು ಆ ತಾಯಿ ಆಶೀರ್ವಾದದಿಂದ ನಮ್ಮೆಲ್ಲರೂ ಹೆಚ್ಚಿನ ಶಕ್ತಿಯನ್ನು ಆಶೀರ್ವಾದವನ್ನು ತಾಯಿ ನೀಡಿ ನಮ್ಮ ಗಂಗಾವತಿ ನಗರದ ಜನತೆ ಎಲ್ಲ ಸಮಾಜದ ತಾಯಿ ಕನ್ನಿಕಾ ಪರಮೇಶ್ವರಿಯ ಒಂದು ಅಗ್ನಿ ಪ್ರವೇಶ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋ ಸಂದರ್ಭದಲ್ಲಿ ಇವುಗಳ ಜೊತೆಗೆ ಒಂದು ಸಂಸ್ಕೃತಿ ಸಂಪ್ರದಾಯವನ್ನು ಪರಂಪರೆಯನ್ನು ಆ ದಿಶೆಯಲ್ಲಿ ತಾಯಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ, ತಾಯಿಯ ಒಂದು ಜೊತೆ ಎಲ್ಲರ ಮೇಲೆ ಇದೆ ಮಕ್ಕಳನ್ನೆಲ್ಲ ಸಹಿತ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಅಗ್ನಿ ಪ್ರವೇಶ ಮಾಡಿ ಪಾರ್ವತಿ ಅವತಾರವನ್ನು ತೋರಿಸಿದ ನಮ್ಮ ವಾಸವಿ ಮಾತೆ ಇವತ್ತು ಪ್ರವೇಶ ಮಾಡಿದ ದಿವಸ ಇವತ್ತು. ಅದರ ಪ್ರತೀಕ ಎಲ್ಲ ವಾಸವಿ ಮಾಲೆದವರು ವಾಸವಿ ಮಾಲೆ ಹಾಕಿ ಆ ತಾಯಿ ಒಂದು ಆಶೀರ್ವಾದ ತಗೊಂಡು 11 ದಿವಸ ವಾಸವಿ ಮಾಲೆ ಹಾಕಿ ಎಲ್ಲರೂ ಒಂದು ವ್ರತ ಮಾಡಿಕೊಂಡು ಆ ವ್ರತದ ಮೂಲಕ ಇವತ್ತು ಒಳ್ಳೆಯ ವಿಜೃಂಭಣೆಯಾಗಿ ಆಗಲಿಕ್ಕೆ ಕಾರಣ ವ್ರತಾಧಾರಿಗಳಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೀನಿ. ಆಮೇಲೆ ಎಲ್ಲ ಸಮಾಜ ಬಾಂಧವರು ಯಾರೇ ಎಲ್ಲ ಸುತ್ತಮುತ್ತಲಿನ ಸಮಾಜ ಬಾಂಧವರು ಬಂದು ಎಲ್ಲ ನಮಗೆಲ್ಲ ಸಹಕಾರ ಕೊಟ್ಟು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾ ಇದ್ದೀವಿ. ಈ ವಾಸವಿ ಮಾತೆಯ ಒಂದು ದೇವಸ್ಥಾನ ಎಲ್ಲರಿಗೂ ಉದ್ಧಾರ ಆಗಲಿಕ್ಕೆ ಕಾರಣ ಅವರೆಲ್ಲರ ಸಹಕಾರ ಅಂತ ಹೇಳಿ ನಾನು ಮಾತನಾಡಿಸ್ತಾ ಮಾಲಾಧಾರಿಗಳಿಗೂ ಹಾಗೂ ಆದಿವಾಸಿ ಸಮಾಜ ಬಾಂಧವರಿಗೂ ಮತ್ತು ಎಲ್ಲ ಜನಾಂಗಕ್ಕೂ ಆ ಕೊಡಮಾತೆಯ ಆಶೀರ್ವಾದ ಈ ಒಂದು ಸಂದರ್ಭದಲ್ಲಿ ಬಂದಿರತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಪರಣ್ಣ ಮುನವಳ್ಳಿ ಅವರಿಗೂ ಎಲ್ಲರಿಗೂ ಸಹಿತ ಮಾತೆಯ ಆಶೀರ್ವಾದ ಇರಲಿ ಅಂತ ಪರಮೇಶ್ವರಿ ಕನ್ನಿಕಾ ಪರಮೇಶ್ವರಿ ದೇವಿ
ಜಗತ್ತಿನಲ್ಲಿ ಶಾಂತಿ ದೂತೆ ಎಂದರೂ ಒಪ್ಪಬಹುದು. ಈ ನೋಬೆಲ್ ಪುರಸ್ಕಾರ ಈಗ ಸ್ಟಾರ್ಟ್ ಆಗಿದೆ. ಜಗತ್ತಿಗೆ ಅಹಿಂಸೆ ಬೋಧಿಸಿದ ಫಸ್ಟ್ ಮಹಿಳೆ ಅಂದರೆ ಕನಿಕಾ ಪರಮೇಶ್ವರಿ. ಜಗತ್ತಿನ ಇತಿಹಾಸ ಬಲ್ಲವರು ಮಾತ್ರ ಅದನ್ನು ಹೇಳುವವರು ಪ್ರತಿಪಾದನೆ ಮಾಡಬಹುದು. ನಮ್ಮ ಸಮಾಜ ಶಾಂತಿಗೆ ಹೆಸರಾಗಿದೆ, ದೌರ್ಜನ್ಯ ನಮ್ಮ ಸಮಾಜದಲ್ಲಿಲ್ಲ. ನಮ್ಮ ಸಮಾಜದ ಒಪ್ಪೋದು ಶಾಂತಿ ಒಂದೇ. ಅಹಿಂಸಾ ಪರಮೋ ಧರ್ಮ ಅಂತ ಮಹಾವೀರಕ್ಕಿಂತ ಮೊದಲೇ ಶಾಂತಿ ಧರ್ಮ ಆಚರಣೆ ಮಾಡಿದ್ರೆ ನಮ್ಮ ಕನಿಕಾ ಪರಮೇಶ್ವರಿ. ಈಗ ಹೊಂಟಿರೋರು ಕತ್ತಿ ಹಿಡ್ಕೊಂಡೆ ಯುದ್ಧಕ್ಕೆ ಹೋಗ್ತಾರೆ, ಅದು ಅವರು ಹಣೆವಾರ ಮುಂದೆ ಏನಾಗ್ತಾರೋ ಗೊತ್ತಿಲ್ಲ. ಆದರೆ ಶಾಂತಿ ಎಂಬುದು ಏನಾದರೂ ಇದ್ದರೆ ಅವತ್ತಿಗೆ ನೋಬೆಲ್ ಪುರಸ್ಕಾರ ಇದ್ದರೆ ಅದಕ್ಕಿಂತ ದೊಡ್ಡದಿದ್ದರೆ ನಮ್ಮ ವಾಸಿ ಮಾತು ಸಿಗ್ತಾ ಇತ್ತು. ಇದು ಜಗತ್ತಿಯಾರು ಮಾಡಿಸಬೇಕಾದಂಥ ಒಂದು ಸಂದರ್ಭ ಇದೆ. ನಮ್ಮಲ್ಲಿ ಶಾಂತಿನೇ ಮೂಲ ಬಂತು, ಉಳಿದಿದ್ದೆಲ್ಲವೂ ಎರಡೇ ಲೆಕ್ಕ. ಇಷ್ಟೇ ನಮ್ಮ ಎರಡು ಮಾತು ವಿದಾಯ ಹೇಳ್ತಾ ಇದ್ದೀನಿ.